ನಮಸ್ಕಾರ ಸ್ನೇಹಿತರೆ. ನಮ್ಮ ಚಾಮರಾಜನಗರ ಜಿಲ್ಲೆಯ ಮಂಬಳ್ಳಿ ಅನ್ನುವಂಥ ಗ್ರಾಮದಲ್ಲಿ ಜನಿಸಿದಂತಹ ಜೂನಿಯರ್ ಶಂಕರ್ನಾಗ್ ಅವರೇ ನಮ್ಮ ಚಂದ್ರಶೇಖರ್ ಅವರು ಕಲಾರತ್ನ ಪ್ರಶಸ್ತಿ ಪಡೆದುಕೊಂಡು ಈಗ ಭಾಳ ಎಲ್ಲ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮತ್ತು ಹಲವಾರು ಪ್ರೋಗ್ರಾಮ್ಗಳನ್ನು ಕೊಡ್ತಾ ಬರ್ತಾಯಿದ್ದಾರೆ. ಥೇಟ್ ಶಂಕರ್ನಾಗ್ರವರು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಅದೆಲ್ಲ ಪ್ರತಿಯೊಂದು ಆ್ಯಕ್ಟಿಂಗ್ಗಳನ್ನು ಕೂಡ ಶಂಕರ್ನಾಗ್ ಅವರ ಶೈಲಿಯಲ್ಲೇ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಮ್ಮ ಚಾಮರಾಜನಗರ ಜಿಲ್ಲೆ ಕಲೆಗಳ ತವರೂರು ಅಂತ ಹೇಳ್ತಾರೆ. ನಿಜ, ಅಲ್ಲಿ ಎಂತೆಂಥ ಅಲ್ಲೊಬ್ರು ಇದ್ದಾರೆ, ಹನ್ನೂರು ರಾಜ್ಕುಮಾರ್ ಅಂತ, ಸೇಮ್ ರಾಜ್ಕುಮಾರ್ ಕಣಗೆ ಇದೆ. ಮತ್ತು ನಮ್ಮ ಚಾಮರಾಜನಗರ ಇನ್ನೊಬ್ರು ಇದ್ದಾರೆ, ಶ್ರೀಕಂಠ ಅಂತ, ಅವರು ಜೂನಿಯರ್ ವಿಷ್ಣುವರ್ಧನ್ ಅವ್ರನ್ನೂ ಕೂಡ ನಾನು ಸಂಪರ್ಕ ಮಾಡಿ ನಾನು ಫೋನ್ ಮುಖಾಂತರ ಮಾತಾಡಿಸಿದ್ದೇನೆ ಮತ್ತು ರಿಯಲಾಗಿ ಕೂಡ ಅವ್ರನ್ನ ಸಂದರ್ಶನ ಮಾಡಿದ್ದೇನೆ. ಅದು ನನ್ನ ಭಾಗ್ಯ. ಇನ್ನಿಬ್ಬರನ್ನ ನಮ್ಮ ಜಿಲ್ಲೆಯಲ್ಲಿ ನಾನು ಮಾತಾಡಿಸ್ಬೇಕು, ಇಂಟ್ರ್ಯೂ ಮಾಡಬೇಕು. ಆರೇ ಹೋದರು ಹನ್ನೂರು ರಾಜ್ಕುಮಾರ, ಚಂದ್ರಶೇಖರ್ ಅಂತ, ಅವರು ಚಂದ್ರು ಅಂತ ಇವರು ಚಂದ್ರಶೇಖರ್ ಅಂತಂದರೆ ಜೂನಿಯರ್ ಶಂಕರ್ನಾಗ್ ಅವರು, ಚಂದ್ರು ಅನ್ನೋರು ಹನ್ನೂರು ಅವರು ಜೂನಿಯರ್ ರಾಜ್ಕುಮಾರ್. ಇವರು ಇನ್ನೊಬ್ರು ಇದ್ದಾರೆ ಶ್ರೀಕಂಠ ಅಂತ, ಅವರು ನಮ್ಮ ಚಾಮರಾಜನಗರ ಜಿಲ್ಲೆಯವರೇ, ಅವರು ಜೂನಿಯರ್ ವಿಷ್ಣುವರ್ಧನ್ ಅಂತ. ಇಂತಹ ಕಲಾರತ್ನಗಳಿಗೆ ಜನ್ಮವಿತ್ತಂತಹ ನಮ್ಮ ಜಿಲ್ಲೆ ನಿಜವಾಗ್ಲೂ ಪುಣ್ಯ ಮಾಡಿದಂಥ ನಾವೇ ಧನ್ಯರು. ಇಂಥ ಜಿಲ್ಲೆಯಲ್ಲಿ ಜನ್ಮ ಪಡ್ಕೊಂಡಂತಹ ದೊಡ್ಡ ವ್ಯಕ್ತಿಗಳು ಯಾರೋ, ಕರ್ನಾಟಕದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರಿಗೆ ಜನ್ಮ ಕೊಟ್ಟಂತಹ ನಮ್ಮ ತವರು ಜಿಲ್ಲೆ ಚಾಮರಾಜನಗರ. ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಹುಟ್ಟಿದಂಥವ್ರು ಎಲ್ಲರೂ ಕೂಡ ಕಲಾವಿದರಾಗಿರ್ತಾರೆ. ನಮ್ಮ ಕೊಳ್ಳೇಗಾಲದೊಬ್ಬರು ಮಹೇಶ್ ಅಂತ ಅವರು ಇದ್ದಾರೆ, ಭಾಳ ಸೂಪರ್ ಕಾಮಿಡಿ, ಸಕ್ಕತ್ತಾಗಿ ಮಾಡ್ತಾರೆ ಕಾಮಿಡಿ ಆ್ಯಕ್ಟಿಂಗ್. ನಿಜವಾಗ್ಲೂ ಅವ್ರು ಮಾಮೂಲಿ, ಅವರು ಲ್ಯಾಂಗ್ವೇಜೇ ಹಂಗೆ ಮಾತಾಡೋದು, ಭಾಳ ಚೆನ್ನಾಗಿ ನಗಿಸ್ತಾರೆ. ಹಾಗೆ ನಮ್ಮ ಶಂಕರ್ನಾಗ್ ಅವರು ನಗಿಸ್ತಾರೆ ಅಂದರೆ ಭಾಳ ಎಂಟರ್ಟೈನ್ಮೆಂಟ್. ಸೇಮ್ ಡಿಟ್ಟು ಹಲವಾರು ವೇದಿಕೆ ಕಾರ್ಯಕ್ರಮಗಳಲ್ಲಿ ಬೆಂಗಳೂರು ಮತ್ತು ಮಂಡ್ಯ, ಮದ್ದೂರು, ಸುಮಾರು ಕಡೆ ಎಲ್ಲ ಅವರು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇಂತಹ ಮಹನೀಯರು ಜೂನಿಯರ್ ಈಗ ನಮ್ಮ ನಡುವೆ ಅಣ್ಣವರಿಲ್ಲ, ವಿಷ್ಣುವರ್ಧನ್ ಅವರಿಲ್ಲ, ಅಂಬರೀಷ್ ಅವರಿಲ್ಲ, ಶಂಕರ್ನಾಗ್ ಅವರಿಲ್ಲ. ಇವರೆಲ್ಲರ ನೆನಪನ್ನು ಮತ್ತೆ ನಮಗೆ ಮಾಡಿಸ್ತಾ ಇದ್ದಾರೆ, ನಮ್ಮನ್ನು ಮನರಂಜಿಸ್ತಾ ಇದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ನಮ್ಮ ಭಾಗ್ಯ, ಅದು ನಮ್ಮ ಸೌಭಾಗ್ಯ. ಇಂತಹ ವ್ಯಕ್ತಿಗಳನ್ನು ಗೌರವಿಸಿ ಆರಾಧಿಸಿ ಮತ್ತು ಇವರಿಗೆ ಒಂದು ಬೆಂಬಲವಾಗಿ ಒಂದು ಸಹಕಾರವನ್ನು ಕೊಡಿ. ಹಲವಾರು ವೇದಿಕೆ ಕಾರ್ಯಕ್ರಮಗಳಲ್ಲಿ ಅವ್ರಿಗೂ ಒಂದು ಅವಕಾಶ ಕೊಡಿ. ಮತ್ತು ಕಲಾವಿದ ಯಾರಪ್ಪನ ಮನ ಸೊತ್ತು ಅಲ್ಲ, ಅದು ಭಗವಂತ ಕೊಟ್ಟ ದೇಣಿಗೆ ಅಂತ ಅಣ್ಣವರೇ ಹೇಳ್ತಾಯಿದ್ರು. ಹಾಗಾಗಿ ಕಲೆಯನ್ನು ಪ್ರೀತಿಸಿ, ಕಲಾವಿದರನ್ನು ಪ್ರೀತಿಸಿ, ಕಲಾ ರಸಿಕರನ್ನು ಆರಾಧಿಸಿ, ಹಾಗೆ ಇನ್ನು ಮುಂಬರ್ತಕ್ಕಂಥ ಹೊಸ ಕಲಾವಿದರುಗಳಿಗೆ ಅವಕಾಶ ಕೊಡುವಂತಾಗಲಿ. ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ನಮ್ಮ ಹೆಮ್ಮೆ. ನಾನು ಇಷ್ಟೆಲ್ಲ ಮಾತಾಡ್ತಿರೋದು, ನಾನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ನಿವಾಸಿ. ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ, ಕೊಳ್ಳೇಗಾಲ, ಯಳಂದೂರು, ಹನ್ನೂರು, ಮೈಸೂರು, ಇಷ್ಟೆಲ್ಲ ತಾಲೂಕುಗಳು ಬರ್ತವೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಹಾಗೆ ನಾನು ಗುಂಡ್ಲುಪೇಟೆ ತಾಲೂಕು. ಹಾಗಾಗಿ ಚಂದ್ರಶೇಖರ್ ಜೂನಿಯರ್ ಶಂಕರ್ನಾಗ್ ಅವರ ವಿಡಿಯೋನ ವೀಕ್ಷಣೆ ಮಾಡಿ ಅವ್ರನ್ನ ಹುರಿದುಂಬಿಸಿ ಪ್ರೋತ್ಸಾಹಿಸಿ, ಹಾಗೆ ಅವರ ವಿಡಿಯೋಗಳಿಗೆ ಲೈಕು, ಕಮೆಂಟು, ಶೇರ್ ಮಾಡುವುದರ ಮುಖಾಂತರ ಅವರನ್ನು ಹರಸಿ ಆಶೀರ್ವದಿಸಿ ಅಂತ ಕೇಳ್ತಾ ನಮಸ್ಕಾರ ಸ್ನೇಹಿತರೆ.